ಸರ್ ಈ ಶೋದಲ್ಲಿ ಮತ್ತೊಂದು ಅಂದರೆ ಒಂದು ಕಳಶ ಇದ್ದಂಗೆ ರಮೇಶ್ ಅರವಿಂದ್ ಅವರ ಆ್ಯಂಕರಿಂಗ್. ಹೌದು. ನಿಮ್ಮ ಅನಲೈಸ್ ಅಥವಾ ನಿಮ್ಮ ನೋಟ ಹೇಳಿ ಸರ್ ಅವ್ರ ವಿಷಯದಲ್ಲಿ. ಸೊ ಶ್ರೀಧರ್, ಸೀಸನ್ 5 ತನಕ ಆಗಿದೆ ಇದುವರೆಗೂ ವೀಕೆಂಡ್ ವಿತ್ ರಮೇಶ್. ಸೊ ಪ್ರತಿ ಸೀಸನಲ್ಲೂ ನಾನಿದ್ದಾಗ ಆಲ್ಮೋಸ್ಟ್ ಸೀಸನ್ 4 ತನಕ ನಾನು ಕೆಲಸ ಮಾಡಿದ್ದೀನಿ. ಸೊ ಪ್ರತಿ ಸೀಸನಲ್ಲೂ ಏನಾದ್ರು ಒಂದು ಹೊಸ್ತು ಬೇಕಾಗಿತ್ತು. ಸೊ ಅದೇ ಪ್ರೋಮೋ, ಅದೇ ವಿಷಯ ಟೆಲಿವಿಷನಿಗೆ ಸಾಕಾಗಿತ್ತು. ಬಟ್ ಅಟ್ ದ ಸೇಮ್ ಟೈಮ್ ಈ ಶೋನ ನಾವು ಅರ್ಥ ಮಾಡ್ಕೊಬೇಕಿರೋ ವಿಷಯ ಏನು ಅಂತಂದರೆ, ಸಾಕಷ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಮೆಡಿಕಲ್ ಸ್ಟೂಡೆಂಟ್ಸು, ಸ್ಕೂಲ್ ಹುಡುಗರು ಕೂತ್ಕೊಂಡು ನೋಡ್ತಾ ಇದ್ದಂಥ ಶೋ, ಯಾವುದೇ ಮುಜುಗರ ಇಲ್ಲದೆ ಕೂತ್ಕೊಂಡು ನೋಡ್ತಾ ಇದ್ದಂಥ ಶೋ. ಸೊ ನಾವು ಒಂದು ಡಿಸೈಡ್ ಮಾಡ್ತೀವಿ, ನಾವೆಲ್ಲ ತಂಡ ಡಿಸೈಡ್ ಮಾಡಿ, ಪ್ರೋಗ್ರಾಮಿಂಗ್ ಟೀಮ್ ನನ್ನ ಕೇಳುತ್ತೆ, ಇದನ್ನು ಹೆಂಗೆ ಯುನೀಕಾಗಿ ಇದನ್ನು ಮಾರ್ಕೆಟಿಂಗ್ ಮಾಡ್ಬೋದು, ಹೆಂಗೆ ಪ್ರಮೋಟ್ ಮಾಡ್ಬೋದು, ಸೊ ದಟ್ ನಮ್ಮ ಜೊತೆ ಆಡಿಯನ್ಸ್ ಸಂಡೇ ನೈಟ್ ಆದ ತಕ್ಷಣ ಶೋ ಅದು ಬಿಟ್ಟೋಗಲ್ಲ, ಇಡೀ ವಾರ ಕ್ಯಾರಿಯಾಗಿ ನೆಕ್ಸ್ಟ್ ವೀಕಿಗೂ ಬರ್ತಾರೆ ಹೆಂಗೆ ಅಂತ ಕೇಳ್ತಾರೆ ಅವರು. ಸೊ ನಾವೆಲ್ಲ ಯೋಚನೆ ಮಾಡಿದಾಗ, ಅದೇ ಬಸ್ ಬ್ರ್ಯಾಂಡಿಂಗ್ ಮಾಡಿರ್ತೀವಿ, ಅದೇ ಟೆಲಿವಿಷನ್ ನ್ಯೂಸ್ ಚಾನಲ್ ಪ್ರಮೋಷನ್ ಮಾಡಿರ್ತೀವಿ, ಸೋಷಿಯಲ್ ಮೀಡಿಯಾ ಮಾಡಿರ್ತೀವಿ, ಹೋರ್ಡಿಂಗ್ ಹಾಕಿರ್ತೀವಿ, ಅದೆಲ್ಲ ಚಾನಲ್ ಜನ ಬರೋ ತನಕ ಮಾತ್ರ. ಆ ಕ್ಯಾರಿಯಿಂಗ್ ಆಫ್ ದ ಎಂಟೈರ್ ಸೀಸನ್ ಇದೆಯಲ್ಲ, ಅದು ತುಂಬಾ ದೊಡ್ಡ ಚಾಲೆಂಜಿಂಗ್ ವಿಷಯ ಅದು. ಸೊ ಅಲ್ಲೇನ್ ಮಾಡ್ತೀವಿ, ನಾನು ರಮೇಶ್ ಸರ್ ಒಂದು ಪ್ರೆಸ್ ಮೀಟಲ್ಲಿ ಡಿಸೈಡ್ ಮಾಡ್ತೀವಿ, ಸರ್ ಹೆಂಗೆ ಇದನ್ನ ಇಡೀ ವಾರ ತೊಗೊಂಡೋಗೋದು ಹೆಂಗೆ ಅಂತ ಒಂದು ಡಿಸ್ಕಷನ್ ಬಂದಿದೆ, ನಿಮ್ಮ ಸಪೋರ್ಟ್ ಇಲ್ಲಿ ಸಾಕಷ್ಟು ಬೇಕಾಗಿದೆ ಅಂತ ಕೇಳಿದಾಗ ರಮೇಶ್ ಸರ್ ಒಂದೇ ಒಂದು ಮಾತಾಡ್ತಾರೆ, ಶ್ರೀರಾಮ್, ಯು ಪ್ಲಾನ್, ಐ ಆಮ್ ದೇರ್ ಫಾರ್ ಯು ಅಂತಾರೆ. ನಂಗೆ ಅದು ತುಂಬ ಹೆಲ್ಪ್ ಆಗ್ಬಿಡುತ್ತೆ ಶ್ರೀಧರ್. ಯಾಕಂದರೆ ಆ ಒಂದು ಮೂಮೆಂಟು, ಆ ಪರ್ಸನ್ ಯಾರು ಇರ್ತಾರೆ ಎದುರುಗಡೆ, ಅವ್ರು ಓಕೆ ಅನ್ಬೇಕು. ನಾನೇನೋ ಪ್ಲಾನ್ ಮಾಡಿ ಅವರು ಹಾಫ್ ಮೈಂಡೆಡ್ ಏನಾರು ಹೇಳಿದ್ರಂದ್ರೆ ಇಡೀ ಕಾನ್ಸೆಪ್ಟ್ ಇಲ್ಲ. ನಂದು ಶೂಟಿಂಗ್ ಇರೋದು ಒಂದು ದಿನಕ್ಕೆ, ಎಷ್ಟರ ಎಪಿಸೋಡ್ ಮಾಡ್ಕೊ, ಆಮೇಲೆ ನನಗೇನು ಕೇಳ್ಬೇಡ ಅಂತ ಅಂದ್ಬಿಟ್ಟಿದ್ರೆ ಎಷ್ಟು ಇದಾಗಿದೆ. ಯಾಕಂದರೆ ಐಡಿಯಾ ಚೆನ್ನಾಗಿತ್ತು. ಸೊ ರಮೇಶ್ ಸರ್ ಯಾವಾಗಲೂ ನಮ್ಗೆ ಗೊತ್ತಿರೋದು ಮೋಟಿವೇಶ್ನಲ್ ಆಸ್ಪೆಕ್ಟಲ್ಲಿ, ಅಂದರೆ ಸ್ಫೂರ್ತಿದಾಯಕವಾಗಿ ಎಲ್ಲರಿಗೂ ಮಾತು ಹೇಳ್ತಾ ಇರ್ತಾರೆ. ಆಮೇಲೆ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ಎಸ್ಪೆಷಲಿ ತುಂಬ ಅನುಕೂಲ ಆಗುವಂಥ ವಿಷಯಗಳನ್ನ ಹೇಳ್ತಾ ಇರ್ತಾರೆ. ಸೊ ನಾವೇನು ಮಾಡಿದ್ವಿ, ಅದೇ ವೀಕೆಂಡ್ ವಿತ್ ರಮೇಶ್ ಸೆಟ್ಟು, ಅದೇ ಜಾಗ, ಅದೇ ಆ್ಯಂಬಿಯನ್ಸು, ಎಲ್ಲೂ ಡಿವಿಯೇಟ್ ಆಗ್ದೇನೆ, ಅದೇ ಕಾಸ್ಟ್ಯೂಮ್ ಕೂಡ ಎಲ್ಲೂ ಡಿವಿಯೇಟ್ ಆಗದೆ, ಸರ್ರಿಗೆ ನಾನು ಹೇಳಿದ್ದು, ಸರ್ ಎಲ್ಲ ವಿಷಯದಲ್ಲೂ, ಅದು ಸ್ಟೂಡೆಂಟ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಅಥವಾ ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ಎಲ್ಲರಿಗೂ ಕೊರತೆ ಇರೋಂಥದ್ದು ಮಂಡೇ ಬೆಳಗ್ಗೆ ಸರ್, ಆ ಮಂಡೇ ಬ್ಲೂಸ್ ಅಂತ ಏನು ಕರಿತೀವಿ, ಸೋಮವಾರ ಅಂತ ಇರುತ್ತೆ. ಅದನ್ನೇ ನಾವು ಒಂದು ಪಾಯಿಂಟ್ ಆಗಿ ಇಟ್ಕೊತೀವಿ ವೀಕೆಂಡ್ ವಿತ್ ರಮೇಶ್ ಶೋನಲ್ಲಿ. ಯಾಕಂದರೆ ನಾವು ಸ್ಯಾಟರ್ಡೆ ಸಂಡೇ ಮೋಟಿವೇಶನ್ ಮಾತಾಡ್ತಾ ಇದ್ದೀವಿ ಶ್ರೀಧರ್. ಅಷ್ಟು ಚೆನ್ನಾಗಿ ಯಾರೋ ಒಬ್ಬ ಅಚೀವ್ ಮಾಡಿದ್ದಾನೆ, ಆ ಝೀರೋಯಿಂದ ಅಲ್ಲಿ ತನಕ ಬಂದಿದ್ದಾನೆ ಅಂತ ಮಾತಾಡಿದಾಗ, ಇನ್ನೊಬ್ಬನು ಸೋಮವಾರ ಬೆಳಗ್ಗೆದು ಅದನ್ನೇ ಮಾತಾಡಬೇಕು, ಅದನ್ನೇ ಥಿಂಕ್ ಮಾಡಬೇಕು. ಸೊ ಅವಾಗ ಹುಟ್ಕೊಂಡಿದ್ದ ಐಡಿಯಾನೇ ಮಂಡೇ ಮೋಟಿವೇಶನ್ ವಿತ್ ರಮೇಶ್. ಹೆಂಗಿದೆ ನೋಡಿ, ಅದು ಫೇಸ್ಬುಕ್ ಎಕ್ಸ್ಕ್ಲೂಸಿವ್ ಕಾಂಟೆಂಟ್, ಅದು ಟಿವಿಲಿ ಬರ್ತಿರ್ಲಿಲ್ಲ, ಫೇಸ್ಬುಕ್ ಎಕ್ಸ್ಕ್ಲೂಸಿವ್ ಅಂತ ಹೋದ್ವಿ. ಅದನ್ನ ನಮ್ಮ ಜೀ ಕನ್ನಡ ಯೂಟ್ಯೂಬ್ಗೂ ಹಾಕೊತಾ ಇದ್ವಿ. ಸೊ ಕರೆಕ್ಟಾಗಿ ಮಂಡೇ ಬೆಳಗ್ಗೆ 7 ಗಂಟೆಗೆ ಈ ವಿಡಿಯೋ ಪೋಸ್ಟ್ ಆಗಬೇಕು, ಅದು ಉದ್ದೇಶ. ಯಾರೋ ಒಬ್ರು ತೆಗೆದು ನೋಡಿದ್ರು ಫೋನ್ ಅಂದರೆ ಅಲ್ಲಿ ಆ ಕಾಂಟೆಂಟ್ ಇದೆ. ಇವತ್ತಿಗೂ ತುಂಬ ಚೆನ್ನಾಗಿರೋ ವ್ಯೂಸು ಅಲ್ಲಾಗಿರುತ್ತೆ. ಆ್ಯಂಡ್ ಇವತ್ತಿಗೂ ಜನ ಅದನ್ನ ಫಾಲೋ ಮಾಡೋಂಥ ಸಿಚುವೇಶನ್ ಇದೆ, ಬಿಕಾಸ್ ದಟ್ ಇಸ್ ದ ಬ್ಯೂಟಿ ಆಫ್ ಡಿಜಿಟಲ್ ಅಲ್ವಾ.